సత్యసాయి జిల్లా సోమంతపల్లి మండలంలోని చాకర్లపల్లి రైల్వే స్టేషన్ ప్రారంభోత్సవానికి విచ్చేసిన కేంద్ర రైల్వే సహాయక శాఖ మంత్రి సోమన్నకు మంత్రి సవిత ఘనస్వాగతం పలికారు. చాకర్లపల్లి రైల్వే స్టేషన్ను 7 కోట్ల రూపాయలతో అత్యధిక పరికరాలతో నిర్మించి జాతికి అంకితం చేశారు. ప్రధాని నరేంద్ర మోదీ ఆశీస్సులతో భారతదేశం అభివృద్ధిలో పరుగులు పెడుతుందని మంత్రి సోమన్న అన్నారు. రైల్లో ప్రయాణించే ప్రయాణికులకు ఎటువంటి ఇబ్బందులు లేకుండా చూస్తున్నామన్నారు. ఎన్డీఏ కూటమి ఆధ్వర్యంలో ఏపీ అభివృద్ధిలో దూసుకుపోతుందని తెలిపారు. ಮಾಡಿದ್ದೀವಿ. ಅದಕ್ಕೆ ನಾವು ಅಪ್ರೋಚ್ ರೋಡ್ ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕಾಗಿತ್ತು. ಹಿಂದೈತಂತ ಸರ್ಕಾರ ಮಾಡಕ್ಕಾಗ್ತಿರ. ಈ ಸರ್ಕಾರ ಬಂದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದು 29-30 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವೇ ಅದನ್ನು ಕೂಡ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಈಗಾಗಲೇ ರೈಲ್ವೆ ಇಲಾಖೆ ಆದೇಶ ಮಾಡಿದ್ದೀವಿ. ಟೆಂಡರ್ ಕೂಡ ಆಗಿದೆ. ಇನ್ನು 4 ತಿಂಗಳಲ್ಲಿ ಅಪ್ರೋಚ್ ರೋಡ್ ಕೂಡ ನಾವೇ ಮಾಡಿ ಅದನ್ನ ನಿಮಗೆ ಸಾರ್ವಜನಿಕವಾಗಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅನೇಕ ವಿಚಾರಗಳಲ್ಲಿ ನಾವು 7,24 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. 23ರಲ್ಲಿ ಸಾಂಕ್ಷನ್ ಆಗಿದ್ದು ಇದಕ್ಕೆ ಫೆಸಿಲಿಟೀಸ್ ಬೇಕಾಗಿದೆ. FOB ಮತ್ತೆ ಇದು ಬೇರೆ ಬೇರೆ ಏನೇನು ಕೆಲಸ ಇದೆ ಎಲ್ಲ ಮಾಡ್ತಾ ಇದ್ದೀವಿ. ದಿವ್ಯಾಂಗರಿಗೆ ಇವತ್ತು ಅವ್ರಿಗೋಸ್ಕರವಾಗಿ ಒಂದು ಟಾಯ್ಲೆಟ್ ಬೇಕು ಅಂತ ಅದು ಕೂಡ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಆದ್ರಿಂದ ಒಂದು ಸತ್ಯ ಇಲ್ಲಿ ಬಂದಾಗ ಹೇಳಿದ್ರು ನನ್ನ ಸಹೋದರಿ ಮತ್ತೆ ಪಾಸಾರ್ಥಿಯನ್ನ ಒಂದು ಎಕ್ಸಿಲೇಟ್ ಹಾಕ್ಸ್ಕೊಡಿ ಅಂತ ಅಂದ್ಬಿಟ್ಟು. ಇದು ಒಂದು ಪಂಚಾಯಿತಿಯ ಒಂದು ಕ್ಷೇತ್ರ. ಇದಕ್ಕೆಲ್ಲ ಎಕ್ಸಿಲೇಟ್ ಹಾಕೋದಕ್ಕೆ ನಮ್ಗೇನು ತೊಂದರೆ ಇಲ್ಲ. ಆದ್ರೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಯ್ತದೆ. ಅದೇ ಹಿಂದೂಪುರ ತಾಲೂಕು ಲೆವೆಲ್ ಇದೆ, ಮಾಡ್ಬೋದು. ಜಿಲ್ಲಾ ಕೇಂದ್ರಗಳು ಮಾಡ್ಬೋದು, ಪೆನ್ಗೊಂಡದಲ್ಲಿ ಮಾಡ್ಬೋದು, ಅದನ್ನು ಕೂಡ ಮಾಡ್ತೀವಿ. ನನ್ನ ಸಹೋದರಿ 2-3 ಟ್ರೈನ್ಗಳನ್ನ ನಿಲ್ಲಿಸೋದಕ್ಕೆ ವಿನಂತಿ ಮಾಡಿದೆ. ಪಾಸಾರ್ಥಿಯನ್ನ ರಾತ್ರಿ 1 ಗಂಟೆಗೆ ಒಂದು ಸೈಡ್ ಫೋನ್ ಹೊಡಿತಾರೆ. ಮತ್ತೆ ಎಲ್ಲೂ ಕೂಡ ಇಡೀ ಭಾರತ ದೇಶದಲ್ಲಿ ನಮ್ಮ ತಾಲೂಕಾ ಕೇಂದ್ರದಲ್ಲಿ ಒಂದೇ ಭಾರತ್ ಟ್ರೈನ್ ಏನಾದ್ರು ನಿಲ್ಲಿಸಿದೆ ಅಂದ್ರೆ ಅದು ಆಂಧ್ರ ಪ್ರದೇಶದ ನಿಮ್ಮ ಪಾಸಾರ್ಥಿ ಸಾಗರ ಲೋಕಸಭಾ ಸದಸ್ಯರ ಕ್ಷೇತ್ರದಲ್ಲಿ ಮಾತ್ರ. పాసార్థి ಎಷ್ಟು ಒತ್ತಡ ತಂದ್ರು. హాయ్ వ్యూయర్స్, ఈ వీడియో మీకు నచ్చినట్లయితే లైక్ కొట్టి షేర్ చేసి వైకే టీవీని సబ్స్క్రైబ్ చేసుకోండి.